ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಊಟ ಆಯ್ತಾ ಎಲ್ಲರದು? ನಂದು ಇವಾಗೇ ಆಯಿತು. ಸಿಂಪಲಾಗಿ ಬದನೇಕಾಯಿ ಚಟ್ನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ. ಇದು ಥರ ಒಂದು 3-4 ಥರ ಮಾಡ್ಬೋದು ಇದರಲ್ಲಿ. ಅದು ಎಣ್ಣೆ ಹಚ್ಚಿಬಿಟ್ಟು ಬದನೇಕಾಯಿ ಸುಡಬೇಕು ಚೆನ್ನಾಗಿ ಸ್ಟವ್ ಮೇಲೆ. ಅದು ಸುಡಬೇಕಾದ್ರೆ ಈ ಕಡೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಒಂದೆರಡು ಈರುಳ್ಳಿ, ಒಂದೆರಡು ಟೊಮೊಟೊ ಚಿಕ್ಕದಾಗಿ ಪೀಸ್ ಮಾಡಿ, ಒಂದೆರಡು ಹಸಿಮೆಣಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಬೇಕಾಗುತ್ತೆ ಇವು. ಒಂಚೂರು ಕೊತ್ತಂಬರಿ ಸೊಪ್ಪು ಎಲ್ಲ ರೆಡಿ ಮಾಡ್ಕೋಬೇಕು. ಇದರಲ್ಲೇ ಒಂದು 4-5 ಥರ ಮಾಡ್ಬೋದು ಚಟ್ನಿ. ನಾವು ಸುಟ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರಿದು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಬೋದು. ಇಲ್ಲ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಕೂಡ ಮಾಡ್ಕೊಬೋದು. ಚೆನ್ನಾಗಿರ್ತೈತೆ ಟೇಸ್ಟ್ ಮಾತ್ರ. ಇಲ್ಲಿ ಬದನೇಕಾಯಿ ಸುಡ್ತಾ ಇದೆ. ಪಟ್ ಅಂತ ಹೊಡಿಬೇಕು ಗ್ಯಾಸ್ ಮೇಲೆ, ಅದು ಪಟ್ ಅಂತ ಹೊಡಿಬೇಕು. ಒಲೆ ಇದ್ದರೆ ಒಲೆಗೆ ಸುಟ್ಕೊಂಡ್ರೆ ಇನ್ನೂ ಚೆನ್ನಾಗಿರ್ತೈತೆ ಟೇಸ್ಟು. ಬಟ್ ಈಗೆಲ್ಲ ಎಲ್ಲಿದ ಒಲೆಗಳು ತೀರಾ ಕಡಿಮೆ ಆಗ್ಬಿಟ್ಟಾವ. ಜೋಳದ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಇದು. ಜೋಳದ ರೊಟ್ಟಿ, ಚಪಾತಿ, ರೈಸ್ಗೂ ಬರುತ್ತೆ ತಿನ್ನೋಕ್ಕೆ. ಭಾಳ ಟೇಸ್ಟ್ ಇರ್ತೈತೆ. ಬದನೇಕಾಯಿ ಅಂದರೆ ಯಾರ್ಯಾರಿಗೆ ಇಷ್ಟ ಹೇಳ್ರಿ, ಕಮೆಂಟ್ ಮಾಡಿ. ಈಗ ಬದನೇಕಾಯಿ ಸುಟ್ಟಿದೆ. ಅದಕ್ಕೆ ಸ್ವಲ್ಪ ಮೇಲೆ ನೀರು ಹಾಕಿ ತೊಳೆದು ಸಿಪ್ಪೆ ಎಲ್ಲ ಬಿಡಿಸ್ಕೋಬೇಕು ನೀಟಾಗಿ. ಎಲ್ಲ ಸಿಪ್ಪೆ ತೆಗೆದುಬಿಟ್ಟು ಆಮೇಲೆ ಅದನ್ನು ತುಂಬು ತೆಗಿಬೇಕು. ಅದು ಹಿಂದೆ ಇರುತ್ತಲ್ಲ, ಅದು ತುಂಬು ತೆಗೆದುಬಿಟ್ಟು ನೀಟಾಗಿ ಬಿಚ್ಕೋಬೇಕು. ಅದು ನೋಡ್ಕೋಬೇಕು. ಒಂದೊಂದು ಮೇಲೆ ಚೆನ್ನಾಗಿದ್ರು ಕೂಡ ಒಳಗೆ ಒಂದೊಂದು ಸಾರಿ ಹುಳ ಇರ್ತಾವೆ. ಅದೆಲ್ಲ ನೀಟಾಗಿ ಕ್ಲೀನ್ ನೋಡ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ನೀಟಾಗಿ. ನಾನು ತೋರಿಸ್ತೀನಲ್ಲ ಆ ಥರ ಚೆನ್ನಾಗಿ ಸ್ಪೂನಿಂದ ಇಲ್ಲ ನೈಫ್ ಚಾಕಿಂದ ಚೆನ್ನಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವು ಫ್ರೈ ಆದಮೇಲೆ ಸ್ವಲ್ಪ ಟೊಮೊಟೊ ಹಾಕೋದು. ಟೊಮೊಟೊ ಹಾಕಿ ಟೊಮೊಟೊ ನೀಟಾಗಿ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಆ್ಯಸ್ ಯೂಸ್ವಲ್ ಸ್ವಲ್ಪ ಉಪ್ಪು, ಖಾರ, ಧನಿಯಾ ಪೌಡ್ರ್ ಇದ್ದರೆ ಧನಿಯಾ ಪೌಡ್ರು ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದನ್ನು ಎಲ್ಲ ಹಾಕಿ ಫ್ರೈ ಮಾಡಿಬಿಟ್ಟು ಆಮೇಲೆ ನಾವು ಸ್ಮ್ಯಾಶ್ ಮಾಡಿರೋ ಬದನೇಕಾಯಿ ಇರುತ್ತಲ್ಲ, ಅದನ್ನು ತೊಗೊಂಬಿಟ್ಟು ಹಾಕಿ ನೀಟಾಗಿ ತಿರುಗಿಸ್ಬೇಕು. ಅದನ್ನು ಫ್ರೈ ಮಾಡಬೇಕು. 1-2 ನಿಮಿಷ ಫ್ರೈ ಮಾಡಿದರೆ ಸಾಕದು. ಉಪ್ಪು ಖಾರ ಎಲ್ಲ ಹಿಡ್ಕೊಂಬಿಡ್ತೈತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಮೇಲೆ ಸ್ವಲ್ಪ ಆಮೇಲೆ ಫೈನಲಿ ಆಗಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಹಾಕ್ಕೊಂಬಿಟ್ಟು ಸರ್ವ್ ಮಾಡ್ಕೊಳೋದಿನ. ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.